ಅರ್ಜುನ್ ಸರ್, ರುದ್ರ ಮಾಸ್ಟರ್, ನೀವು ಮೋಸ್ಟ್ಲಿ ಈ ತರ ರುದ್ರ ತಾಂಡವ ಆಡಿಸ್ತೀರಾ ಅಂತಾನೆ ನಿಮ್ಮ ತಂದೆ ತಾಯಿ ರುದ್ರ ಅಂತ ಮೊದಲೇ ಹೆಸರಿಟ್ಬಿಟ್ರು ಅನ್ಸುತ್ತೆ. ಓ ಮೈ ಗಾಡ್, ಈ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ ಇದೆ. ಆಮೇಲೆ ಆ ಭರತನಾಟ್ಯಂ, ಆ ಫ್ಯೂಷನ್ ಅವ್ರ ಮೇಲ್ ಬರಕ್ ಮುಂಚೆನೆ ಫೈರ್ ಬ್ರ್ಯಾಂಡ್ ಅಲ್ಲ, ಫೈರ್ 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 ಗ್ರ್ಯಾಂಡ್ ಆಗೋಗ್ಬಿಟ್ಟಿತ್ತು. ಇದೇ ಫಸ್ಟ್ ಟೈಮ್ ನನಗೆ DKD ನಲ್ಲಿ ಹಾಡು ಸೆಂಟ್ರಲ್ ಆಗಿ ಕುಡುನ್ ಸ್ಟ್ಯಾಂಡ್. ಈಗ ಮಾಸ್ಟರ್ ಫೋರ್ಸ್ ಮಾಡಿದೆ, ಮಾಸ್ಟರ್ ಬನ್ನಿ ಮಾಸ್ಟರ್ ಹೋಗೋಣ ಅಂತ. ಇದಕ್ಕೆ ಮೇಲೆ ಇನ್ನೇನು ಅವನ ರೋಲ್ ಮಾಡೋದಲ್ಲ, ಅಮೇಜಿಂಗ್, ದಟ್ ವಾಸ್ ಬ್ರಿಲಿಯಂಟ್. ಆಮೇಲೆ ಎಷ್ಟೊಂದು ವಾವ್ ಮೂಮೆಂಟ್ಸು, ಆ ಸ್ಪ್ರೇಗಳಾಗಲಿ, ಸೊ ಆಮೇಲೆ ಆ ಕ್ಯೂಟ್ ಆ ಹುಡುಗರು ಅವ್ರ ಸ್ಟೈಲ್ ಆಗಲಿ. ಥ್ಯಾಂಕ್ ಯು ರುದ್ರ ಮಾಸ್ಟರ್, ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ನೋಡಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅರ್ಜುನ್ ಸರ್. ಚಿನ್ನಿ ಮಾಸ್ಟರ್, ನೀವು ಸೀಟಲ್ಲೇ ಕೂತಿಲ್ಲ ಚಿನ್ನಿ ಮಾಸ್ಟರ್ ನೀವು. ನಾನು ಶಿವಣ್ಣ ಯೂಶುವಲ್ ಆಗಿ ಏನಂದ್ರೆ ಒಂದೊಂದು ಸಾರಿ ನಾವು ಲುಕ್ ಒಂದು ಕೊಟ್ಬಿಟ್ಟು ಆಮೇಲೆ ನೋಡ್ತಾ ಇರ್ತೀವಿ. ದಿಸ್ ಟೈಮ್ ಹಿ ಡಿಡ್ಂಟ್ ಲುಕ್ ಅಟ್ ಮೀ ಓನ್ಲಿ, ಐ ಡಿಡ್ಂಟ್ ಲುಕ್ ಅಟ್ ಹಿಮ್. ಇಲ್ಲೇ ನೋಡ್ತಿದ್ರಲ್ಲ, ಅಲ್ಲೇ ಇದ್ವಿ ನಾವು, ಅಷ್ಟೇ ಸ್ಟಕ್ ಆನ್ ಟು ದಿಸ್ ಕ್ಯಾರೆಕ್ಟರ್. ದಿಲೀಪ್ ಅಂತ ಒಂದು ಕ್ಯಾರೆಕ್ಟರ್ ಇದಾನಲ್ಲ, ಫೈರ್ ಫೈರ್. ಅವ್ನು ಲಕ 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 ಇಲ್ಲ ಇಲ್ಲ ಎಲ್ಲ ಅವನ ಬಾಡಿ ಲ್ಯಾಂಗ್ವೇಜ್ ಇದಲ್ಲ, ಅವನು ಸ್ವ್ಯಾಗು ಮಾಡ್ತಿದ್ದಾನೆ, ಅವ್ನು ಬಿ ಬಾಯಿಂಗ್ ಮಾಡ್ತಿದ್ದಾನೆ. ವಿಂಡ್ ಮಿಲ್ ಒಂದು ಮಾಡಿದ, ಓ ಮೈ ಗಾಡ್, ದಟ್ ವಾಟ್ ಔಟ್ಸ್ಟ್ಯಾಂಡಿಂಗ್. ಅದು ಬೇರೆ ಯಾರು ಇಲ್ಲ, ಜಸ್ಟ್ ಹಿಮ್ ಪರ್ಫಾರ್ಮಿಂಗ್ ವಿಂಡ್ ಮಿಲ್, ಅಮೇಜಿಂಗ್. ಅಂಡ್ ಇವಳು ರವ್ಯಾ, ಐ ಥಿಂಕ್ ಶಿ ಇಸ್ ಅ ವೆರಿ ಸ್ಪೆಷಲ್ ಪ್ಯಾಕೇಜ್ ಅಂತ. ಅವಳ ಬಾಡಿನಲ್ಲಿ ಕೂಡ ಆ ಲ್ಯಾಂಗ್ವೇಜ್ ಇದೆ. ಅಂಡ್ ವಾಟ್ ಲವ್ಲಿ ಕಾಂಪೋಸಿಷನ್, ವಾಟ್ ಲವ್ಲಿ ಡಿಸೈನಿಂಗ್. ರುದ್ರ, ಐ ಡೋಂಟ್ ನೋ ಎಲ್ಲಿಂದ ನಿಮ್ಗೆ ಬರುತ್ತೆ ಈ ಥರ ಐಡಿಯಾಸ್ ಅಂತ, ಬಟ್ ಸಮಥಿಂಗ್ ಔಟ್ಸ್ಟ್ಯಾಂಡಿಂಗ್ ಯು ಗೈಸ್ ಆರ್. ಐ ವಿಶ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ನಿಮ್ಮ ಥರ ಕೋರಿಯೋಗ್ರಾಫರ್ನ ರೆಕಗ್ನೈಸ್ ಮಾಡಿಕೊಂಡು ಫಿಲ್ಮ್ನಲ್ಲಿ ನಮ್ಮನ್ನು ಕೋರಿಯೋಗ್ರಾಫ್ ಮಾಡೋಕ್ಕೆ ನಿಮಗೆ ಚಾನ್ಸಸ್ ಕೊಡಬೇಕು ರುದ್ರ. ದಟ್ ಈಸ್ ಮೈ ಪ್ರೇಯರ್ಸ್. ದಿಸ್ ವಾಸ್ ಸಮಥಿಂಗ್ ಔಟ್ಸ್ಟ್ಯಾಂಡಿಂಗ್. ನಾನು ಶಾಕ್ ಆಗ್ಬಿಟ್ಟೆ ಆಕ್ಚುಲಿ. ಐ ವಾಸ್ ಸ್ಪೆಲ್ ಬೋನ್. ಈ ಲಕ 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 ಕಿಲ್ಲಿಂಗ್ ಶೂಟಿಂಗ್ ಎಲ್ಲ ವೇಸ್ಟ್. ಆ ದಿಲೀಪ್ ಮುಂದೆ ಎಲ್ಲ ವೇಸ್ಟ್ ಆಯ್ತು. ಇವನು ಏನ್ ಮಾಡಿದ ಅಂದ್ರೆ, ಈ ಜಸ್ಟ್ ಸೆಟ್ ದ ಎಂಟೈರ್ ಫೋರ್ ಆನ್ ಫೈರ್ ಅಷ್ಟೇ. ಈ ಜಸ್ಟ್ ಬರ್ನ್ಟ್ ಇಟ್. ದಿಲೀಪ್, ಯು ಆರ್ ದಿ ಬಾಸ್ ಫಾರ್ ಮೀ, ದಿ ಬಾಸ್ ಟುಡೇ. ಯು ಆರ್ ದಿ ಬಾಸ್. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಆ ತಾಯಿ ದುಡ್ದು ಕೆಲಸ ಮಾಡಿ ಆ ಮಕ್ಕಳಿಗೆ ಜೀವನದ ಜೊತೆ ಜೀವನ ನಡೆಸೋದಕ್ಕೆ ಒಂದು ಪ್ಯಾಷನ್. ಶಿವಣ್ಣ, ನಿಮ್ಮ ಮಾತುಗಳೇ ಈಗ ಈ ಹುಡುಗನಿಗೆ ಸಮಾಧಾನದ ಮಾತುಗಳು. ಇಲ್ಲ, ಇಟ್ ವಾಸ್ ಜಸ್ಟ್ ಲೈಕ್ ಎ ಮ್ಯಾಜಿಕ್ ಅಷ್ಟೇ. ಒಂದು ಮ್ಯಾಜಿಕ್ ಆದ್ರೆ ಹೆಂಗಿರುತ್ತೋ ಆ ರೀತಿ ಇತ್ತು ಎಲ್ರೂ. ಫಸ್ಟ್ ಹುಡುಗ ಒಂದು ಮುದ್ದು ಮಗ, ದಟ್ ಬಾಯ್, ದಟ್ಸ್ ಎಷ್ಟು ಕ್ಯೂಟ್ ಆಗ್ಯದ ಹಿಂಗಂತ ಅಂದ್ರೆ, ಈ ವಾಸ್ ಜಸ್ಟ್ ಲುಕಿಂಗ್ ಲೈಕ್ ಎ ಹೀರೋ. ಅಂಡ್ ಆ ಹುಡುಗ ದಿಲೀಪ್ ಅಷ್ಟನ್ ಅಮೇಝಿಂಗ್. ಅಂದ್ರೆ ಹೆಂಗಿತ್ತು ಅಂದ್ರೆ ನೋಡಕ್ಕೆ ತರ 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 ಒಂಥರ, ನಿಮ್ ತರ ಯಾರು ಇಲ್ಲ ಕಣ, ಬೇರೆ ತರ, ನೀವೇ ಒಂಥರ. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಸೂಪರ್, ವೆರಿ ನೈಸ್. ಅಂಡ್ ರುದ್ರ, ಬ್ಯೂಟಿಫುಲ್. ಯು ಕ್ರಿಯೇಟೆಡ್ ಅ ಮ್ಯಾಜಿಕ್. ಇವತ್ತು ಒಂದು ಮ್ಯಾಜಿಕ್ ನೋಡ್ದಂಗೆ ಆಯ್ತು, ಹೆಂಗ್ ಬರ್ತಾರೆ, ಹೆಂಗ್ ಹೋಗ್ತಾರೆ. ಅಂಡ್ ಡಾನ್ಸರ್ಸ್ ಎಲ್ರಿಗೂ ಹ್ಯಾಟ್ಸ್ ಆಫ್. ಸೂಪರ್ ಸೂಪರ್. ಅದಕ್ಕೆ ತುಂಬ ನನಗೆ ಹೆಮ್ಮೆ ಅನ್ಸುತ್ತೆ ಈ ಥರ ಒಂದು ಶೋನ ಬಂದು ನಾನು ಜಡ್ಜ್ ಮಾಡೋದಿದೆಯಲ್ಲ, ಇದು ನನ್ನ ಭಾಗ್ಯ. ಸೊ ಐ ಶುಡ್ ಥ್ಯಾಂಕ್ ಝೀ ವಾಹಿನಿ ಫಾರ್ ದಟ್. ಎಷ್ಟೋ ಶೋಸ್ ನೋಡ್ತೀವಿ, ಬಟ್ ಟುಡೇಸ್ ಶೋ ವಾಸ್ ಸೋ ಟಚಿಂಗ್. ಅವ್ರು ಮಾತಾಡಿದ್ದು ಲಾಸ್ಟ್ಲಿ, ಅದಾದ್ಮೇಲೆ ಬೇರೆ ಮಾತಾಡಿ ಅಂದ್ರಿ ನಾ ಹೆಂಗೆ ಮಾತಾಡಲಿ. ಸೋ ಬ್ಯೂಟಿಫುಲ್. ಐ ಥಿಂಕ್ ಎಲ್ಲರೂ ಕೇರ್ಫುಲ್ ಆಗಿರಿ ನೀವೆಲ್ಲರೂ. ಐ ಥಿಂಕ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಬಿ ಕೇರ್ಫುಲ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಈ ಟೈಮಲ್ಲಿ ನನ್ನ ಜೊತೆ ಡೇ ಆ್ಯಂಡ್ ನೈಟ್ ಮ್ಯಾಮ್, ಇಲ್ಲಿವರೆಗೂ ನಾನು 4 ವರ್ಷ ನಾನು ರುದ್ರ ಅಂತ ಹೆಸರು ಮಾಡಿರೋದಕ್ಕೆ ಪ್ರತಿಯೊಂದಕ್ಕೂ ಕಾರಣ ಈ ಹುಡುಗರು ಮ್ಯಾಮ್. ನಾನು ಏನೇ ಮಾಡಿದ್ರು ಎಲ್ಲ ಹುಡುಗರು. ಇವಾಗ ನಾನು ಸಣ್ಣ ಪುಟ್ಟ ಪ್ರಾಪರ್ಟಿ ಕೆಲಸ, ಎಡಿಟಿಂಗ್ ಕೆಲಸ ಏನೇ ಇದ್ದರೂ ಪಾಪ ಪ್ರಜ್ವಲ್ಲು ಅವ್ನು ಎಷ್ಟೇ ಕಷ್ಟ ಇದ್ರು ಓದ್ತಿದ್ದ, ಹಂಗೂ ನನಗೋಸ್ಕರ ಮೈಸೂರಿಂದ ಬಂದು ನನ್ನ ಜೊತೆ ಇದ್ದಾನೆ ಮ್ಯಾಮ್. ಅವನು ಪ್ರತಿಯೊಬ್ಬರು ಮ್ಯಾಮ್, ಎಲ್ಲರೂ
ನನಗೋಸ್ಕರ ಕಷ್ಟಪಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಒಂದು ತಲೆ ದಿಂಬಿಗೆ ಇಷ್ಟು ಶಕ್ತಿ ಇದೆಯಾ ರಾಹುಲ್? ನನಗೆ ತಲೆ ದಿಂಬಿಗೆ ಇಷ್ಟೊಂದು ವ್ಯಾಲ್ಯೂ. ಅಜ್ಜು ಕೂತ್. ತಲೆ ದಿಂಬಿಗೆ ಸುಮ್ಮನೆ ರೀ. ತಲೆ ದಿಂಬಿಗೆ ಇಷ್ಟೊಂದು ಬೆಲೆ, ಸುಮ್ಮನೆ ಇರ್ತೀರಾ? ಚರೇಜಿ, ನಿಮಗೆ ಗೊತ್ತಿತ್ತಾ ಈ ತಲೆ ದಿಂಬ ಮಹಿಮೆ? ಅಲ್ಲ, ಅದೆಲ್ಲ ನನ್ಗೆ ಅರ್ಥ ಆಗ್ತದೆ. ನೀವು ಅವಾಗ ಸುಮ್ಮನೆ ಇರಿ ಅಂತ ಇದ್ದೀರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ಅಲ್ಲ, ಅದು ನೀವೇ ಅಜ್ಜು ಅಂತ ಹೇಳ್ತಿದ್ದಿಲ್ಲ. ಬಟ್ ಸೀರಿಯಸ್ಲಿ ಒಂದು ತಲೆದಿಂಬಿಗೆ ಈ ಲೆವೆಲ್ ವ್ಯಾಲ್ಯೂ ತಂದು ಕೊಟ್ಟರ ಅಂತ ಕೊರಿಯೋಗ್ರಫಿ ಪರ್ಫಾರ್ಮೆನ್ಸ್ಗೆ ಚಪ್ಪಾಳೆ. ರಕ್ಷಿತಾ ಮೇಡಮ್, ಈ ದಿಂಬ್ ಪರ್ಫಾರ್ಮೆನ್ಸ್ ಬಗ್ಗೆ ಏನಾದರೂ ಹೇಳಿ. ನನಗೆ ಆನೆಸ್ಟ್ಲಿ ಹೇಳಬೇಕು ಅಂದರೆ ಮಹೇಶ್ ಅಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂಗೆ ಚಾಹತ್ ಕೂಡ ಮೊದಲನೇ ವಾರ ಸ್ಟೇಜ್ ಮೇಲೆ ಬಂದಾಗ ಶಿ ವಾಸ್ ವೆರಿ ಫ್ರೈಟೆಂಡ್, ತುಂಬ ಭಯ ಇತ್ತು ಅನ್ಸುತ್ತೆ ಅವಳಿಗೆ. ಬಟ್ ಈ ವಾರ ನನಗೆ ತುಂಬ ಕಾನ್ಫಿಡೆನ್ಸ್ ಅನಿಸ್ತು. ಶಿ ಲುಕ್ಡ್ ವೆರಿ ನೈಸ್. ಥ್ಯಾಂಕ್ ಯು. ಮಹೇಶ್, ನಿನ್ ಇವತ್ತು ಅನು ಜೊತೆ ಏನ್ ಕೆಮಿಸ್ಟ್ರಿ ಸ್ಟೇಜ್ ಮೇಲೆ ತೋರಿಸಿದೆ, ಅದೇ ಚಾಹತ್ ಜೊತೆನೂ ಅವಾಗ ತೋರಿಸ್ತಾ ಇರೋ. ಚೆನ್ನಾಗಿ ಕಾಣಿಸ್ತಾ ಇತ್ತು. मुझे कुछ बोलना है. क्या बोलना है? जब ये भैया ये दीदी के साथ डांस कर रहे थे, ಕ್ಯಾ ಭಯ್ಯ? ಓ ಭಯ್ಯ, हाँ ಅಲ್ಲೇ ಹೋಯ್ತು ಕೆಮಿಸ್ಟ್ರಿ. डांस कर रहे थे तो बराबर आंख में देख रहे थे, ऐसे ऐसे कर रहे थे. और मेरे साथ करने को पता नहीं क्या होता है. ಅದೇ ಕರೆಕ್ಟಾಗಿ ಹೇಳಿದಾಳೆ ಅವಳು. ಏನಂತೆ? ಅವನು ನಿನ್ ಜೊತೆ ನೋಡುವಾಗ ನಿನ್ ಕಣ್ಣಲ್ಲಿ ನೋಡಿ ಡಾನ್ಸ್ ಮಾಡ್ತಿದ್ನಂತೆ. ಅವಳ ಜೊತೆ ಯಾಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಡಾನ್ಸ್ ಮಾಡಲ್ಲ ಅಂತ ಕೇಳಿದ್ಲು. ಯಾಕೋ ಮಹೇಶ, ಕಣ್ಣಲ್ಲಿ ಕಣ್ಣಿಡು, ನೋಡು ಟಿಂಟಿ ನೋಡು. ಬೆವ್ರು ಬೇಡ. ಅಲ್ಲಮ್ಮ ಚಾಹತ್, ನೀನ್ ಭಯ ಅಂದ್ರೆ ಅದೇ ಹೆಂಗೆ? ಕ್ಯಾ ಭಯ್ಯ? ನೀನು ಭಯ ಅನ್ನೋದು ಬಿಟ್ಟು ಕಿಶನ್ ಕನಯ್ಯ ಅನ್ನೋ. ರಾಹುಲ್, ಒಂದು ಡೌಟ್ ಇದೆ ಚಿನ್ನ. ತುಮೇ ಹಿಂದಿ ಬರ್ತಾ ಹೇ? ಹಾ ಮೇಡಮ್, ಥೋಡಾ ಆತ. ಹೆಂಗ್ ಹೇಳ್ಕೊಡ್ತೀಯಾ? ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೇಳ್ಬೇಕಾರೆ, ಸ್ವಲ್ಪ ಟೆನ್ಷನ್ ಆಗ್ಬೇಕಾರೆ ನಮ್ ಪೂಜೆ ಹೆಲ್ಪ್ ಮಾಡ್ತಾಳೆ. ರಾಹುಲ್, ನೀ ಏನು ಹೇಳ್ಬೇಡ. ನವೀನಾ, राहुल हिंदी में कैसा बोलता है ये दिखाता है. तुम या स्टेज में आता है, तुम आता है, ये दिखाता है. ರಾಹುಲ್ ಸರ್ ಆಕ್ಚುಲಿ ನಿಂತ್ಕೊಂಡು ಸ್ಟೈಲಿಂಗ್ ನಿಂತ್ಕೊಂತಾರೆ. ನಿಂತ್ಕೊಂಡು ಅಲ್ಲ, ಹಂಗೆ ನಿಂತವ್ರೆ. अच्छा थोड़ा स्टेप आउट करता है तुम्हें. ज्यादा होगो ज्यादा होगो एंड फ्ले होता है. फ्ले थोड़ा एनर्जी का डू.